ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ 6 ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ದೇಶದಿಂದ ಹೀರಿಕೆ ಪಲ್ಯ ಮಾಡ್ಬೇಕಂತ ಹೀರಿಕೆ ತೊಗೊಂಡು ಗೀರಿಗೆಸಿಂದು ತೊಳೆದು ಆಯ್ತು ಉದ್ದುದು ಕಡೆ ಎಣ್ಣೆಗಾಯಿ ಮಾಡ್ಬೇಕಂತ ಗೇಸಿಂದು ಉದ್ದುದು ಕೊಯ್ಕೊಂಡು ಗೇಸಿಂದು ಅದು ಒಂದ್ರದಾಗ 4 ಹೋಳು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆಯ್ತು ಸಣ್ಣ ಕೊಯ್ಕೊಂಡು ಗೇಸಿಂದು 4 ಹೋಳು ಮಾಡ್ಕೊಂಡು ಹೊಸು ಕಟ್ ಮಾಡ್ಕೊಂಡು ಗೇಸಿಂದು ಇಟ್ಕೊಂಡು ಗೇಸಿಂದು ಆಯಿತು. ಅದಕ್ಕೆ ಇಷ್ಟು ಶೇಂಗದ ಹಿಂಡಿ, ಖಾರದ ಪುಡಿ, ಅರಿಶಿಣ, ಉಪ್ಪು ಹಾಕಿ ಗೇಸಿಂದು ಎಣ್ಣೆ ಹಾಕಿಸಿಂದು ಮಿಕ್ಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಆಯ್ತು ಹೀರಿಕೆ ಕೊಯ್ಕೊಂಡು ಅನ್ಕೇಳಿ 4 ಭಾಗದಾಗ ಮಾಡಿನಲ್ಲ ಫ್ರೆಂಡ್ಸ್. ಅದ್ರೊಳಗಡೆ ತುಂಬಲತ್ತು ನೋಡಿ ಫ್ರೆಂಡ್ಸ್. ತುಂಬಿದ್ಮೇಲೆ ಅಷ್ಟು ಹಿಂಗೆ ತುಂಬಿಡ್ಬೇಕು ಫ್ರೆಂಡ್ಸು. ತುಂಬಿದ ಮೇಲೆ ರೆಡಿ ಅದ ನೋಡಿ ಫ್ರೆಂಡ್ಸ್. ಹೇಗೆ ತುಂಬಬೇಕು, ತುಂಬಿದ ಮೇಲೆ ಸ್ಟವ್ ಚಾಲು ಮಾಡಿ ಗೇಸಿಂದು ಗ್ಯಾಸ್ ಚಾಲು ಮಾಡಿ ಅದಕ್ಕೆ ಬೋಗಣಿ ಇಟ್ಕೊಂಡು ಗೇಸಿಂದು ಅದಕ್ಕೆ ಇಷ್ಟು ಎಣ್ಣೆ ಹಾಕಿ ಗೇಸಿಂದು ಅಷ್ಟು ಸಾಸಿವೆ ಹಾಕ್ಬೇಕು ಫ್ರೆಂಡ್ಸು. ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕ್ಬೇಕು ಫ್ರೆಂಡ್ಸು. ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಚಟ್ಪಟ ಅನ್ನೋ ಟೈಮಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಫ್ರೆಂಡ್ಸು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಸಿಂದು ತಿರುಗ್ಬೇಕು ಫ್ರೆಂಡ್ಸು. ತಿರುಗಿದ್ಮೇಲೆ ಮತ್ತು ಇಷ್ಟು ಕರಿಬೇವು ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಕರಿಬೇವು ಹಾಕಿಸಿಂದು ತಿರುಗ್ಬೇಕು ಫ್ರೆಂಡ್ಸ್. ತಿರುಗಿಸಿಂದು ಈಗ ಹೀರೆಕಾಯಿ ಕೊಯ್ಕೊಂಡು ಇಟ್ಕೊಂಡೆ ನೋಡಿ ಫ್ರೆಂಡ್ಸ್. ಕಟ್ ಮಾಡಿ ಇಟ್ಕೊಂಡು ಹೀರೆಕಾಯಿ ಅದು ಎಣ್ಣೆಗೆ ಹಾಕ್ಬೇಕು ಫ್ರೆಂಡ್ಸ್. ಅಷ್ಟು ಹಾಕಿಸಿಂದು ಸ್ವಲ್ಪ ತಿರುಗ್ಬೇಕು ಫ್ರೆಂಡ್ಸ್. ಎಣ್ಣೆ ಚಂದ ತಿರುಗಿಸಿಂದು ಆಗೋದು ನೀರು ಹಾಕ್ಬೇಕು ಫ್ರೆಂಡ್ಸು. ಗಂಗಾಳದ ನೀರು ಹಾಕಿದೆ ಫ್ರೆಂಡ್ಸ್. ಅದೇ ಸ್ವಲ್ಪ ತೊಳೆದು ಮಸಾಲೆ ಇದ್ದಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ತೊಳೆದು ಹಾಕಿದೆ ನೋಡಿ ಫ್ರೆಂಡ್ಸ್. ಹಾಕಿಸಿಂದು ಮತ್ತು ನಮಕ್ ನೀರು ಹಾಕಿಸಿಂದು ತಿರುವಿದೆ ನೋಡಿ ಫ್ರೆಂಡ್ಸ್. ತಿರುಗಿಸಿಂದು ಆಯ್ತು ಇಷ್ಟು ನೀರು ಆಗೋದು ಸಾಕಂತ ಗೇಸಿಂದು ಆಯ್ತು ಮುಚ್ಚುತ್ತೆ ನೋಡಿ ಫ್ರೆಂಡ್ಸ್. ಕುದಿಯತನ ಸ್ವಲ್ಪ ಒಂದು 5 ನಿಮಿಷ ಕುತ್ತಂದ್ರೆ ಆಯ್ತು ನೋಡಿ ಫ್ರೆಂಡ್ಸ್. ಬಡನೆ ಕುತ್ತದ ಕುದಿಲತ್ತು ನೋಡಿ ಫ್ರೆಂಡ್ಸ್. ಕುದಿಗೆಸಿಂದು ಬಂದ್ ಮಾಡಿದೆ ಫ್ರೆಂಡ್ಸ್. ಗ್ಯಾಸ್ ಬಂದ್ ಮಾಡಿ ಕುದ್ದದು ನೋಡಿ ಫ್ರೆಂಡ್ಸ್. ಇವತ್ತು ರೊಟ್ಟಿ ಮಾಡ್ರೆ ಆಯ್ತು ಅಂತ ಗೇಸಿಂದು ರೊಟ್ಟಿ ಮಾಡಿದೆ ಫ್ರೆಂಡ್ಸ್. ರೊಟ್ಟಿ ಇದ್ರೂ ಮಾಡ್ಬೇಕಲ್ಲ ಫ್ರೆಂಡ್ಸ್ ದಿನ. ಅದಕ್ಕೆ ಇಷ್ಟು ಮಾಡಿ ನೋಡಿ ಫ್ರೆಂಡ್ಸ್. ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.